ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ಕೇಳೋದು ಒಂದು ಮುಖ್ಯವಾದ ಪ್ರಶ್ನೆ, ಡಾಕ್ಟರ್ ಏನ್ ತಿನ್ಬೇಕು, ಮಗುಗೆ ಒಳ್ಳೇದಾಗೋ ತರ ಏನ್ ಆಹಾರ ತಿನ್ಬೇಕು. ನಮಸ್ಕಾರ, ನಾನು ಡಾಕ್ಟರ್ ಭಾಗ್ಯಶ್ರೀ ಬಾಳಿಗ. 3 months ನಂತರ ತಮ್ಮ ಹಸಿವು ಮರಳಿ ಬರ್ತದೆ. ಅವಾಗ ತಮ್ಗೆ ತಿನ್ಬೇಕು ಅಂತ ಇಚ್ಛೆ ಇರುತ್ತೆ. ಜಂಕ್ ಫುಡ್, ಸ್ಪೈಸಿ ಫುಡ್ ತಿನ್ಬೇಕು ಅಂತ ಇಚ್ಛೆ ಇದ್ರೇನು ಸಹ ಅದನ್ನ ಅವಾಯ್ಡ್ ಮಾಡಿ. ಈಗ 300 ಕ್ಯಾಲರಿಯನ್ನ ಜಾಸ್ತಿ ತಿನ್ಬೇಕು. ಸೊ ಹೇಗೆ? ಹೊಟ್ಟೆ ತುಂಬಾ ತಿಂದ್ರೆ ವಾಮಿಟ್ ಆಗಿ ಹೋಗ್ತದೆ. 3 meals ಮತ್ತೆ 3 snacks ಟ್ರಿಕ್ ಅನ್ನು ಯೂಸ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ತಮಗೆ ಎಷ್ಟಾಗತ್ತೆ ಅಷ್ಟು ತಿನ್ನಿ. ಎಸ್ಪೆಷಲಿ ದೋಸಾ, ಉತ್ತಪ್ಪ, ಇಡ್ಲಿ, ಉಪ್ಪಿಟ್ಟು, ಪೊಂಗಲ್ ಈ ರೀತಿ ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಟ್ ಮಾಡಿ. 10:30 to 11 o'clock ಅದೇ ತಿಂಡಿಯನ್ನ ತಿನ್ಬಹುದು, ಅಥವಾ ಒಂದು ಫ್ರೂಟ್ ಮತ್ತೆ ಹಾಲಿಗೆ ಪ್ರೋಟೀನ್ ಪೌಡರ್ ಹಾಕಿ ತಗೊಳ್ಬಹುದು. ಮಧ್ಯಾಹ್ನ ಊಟದಲ್ಲಿ ತಾವು ನಾನ್ ವೆಜಿಟೇರಿಯನ್ ಇದ್ರೆ ಎಗ್, ಚಿಕನ್ ಅಥವಾ ಬಾಯ್ಲ್ಡ್ ಫಿಶ್ ಅನ್ನ ಕಡ್ಡಾಯವಾಗಿ ತಗೊಳ್ಳಿ. ಇದರಿಂದ ಮಗುವಿಗೆ ಪ್ರೋಟೀನ್ ಸಿಗ್ತದೆ ಮತ್ತೆ ಬ್ಲಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ವೆಜಿಟೇರಿಯನ್ ಇದ್ದಲ್ಲಿ ಸೋಯಾ, ಪನ್ನೀರ್, ಕಡ್ಲೆ, ಬೇಳೆ ಇಂಥ ಪ್ರೋಟೀನ್ಗೆ ಆಪ್ಟ್ ಮಾಡಿ. ಜಸ್ಟ್ ಪ್ಲೇನ್ ಅನ್ನ ಮತ್ತೆ ಕೋಕೋನಟ್ ಗಶಿ ತಿನ್ನೋದ್ರಿಂದ ತಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಮೀಟ್ ಆಗೋದಿಲ್ಲ. ಸಾಯಂಕಾಲ ತಿಂಡಿಗೆ ಪಫ್, ಸಮೋಸ ಇಂಥದ್ದು ಎಣ್ಣೆಲಿ ಕರೆದಿರೋ ತಿಂಡಿ ತಿನ್ನೋ ಬದಲು ಗೋ ಫಾರ್ ಹೆಲ್ದಿ ಸ್ಯಾಲೆಡ್ಸ್ ಅಂಡ್ ಸ್ಪ್ರೌಟ್ಸ್ ಅಥವಾ ದೋಸೆ, ಇಡ್ಲಿ ಇಂಥದನ್ನೇ ತಾವು ತಿನ್ಬಹುದು. ಕರೆದಿರೋ ಫುಡ್ ಅನ್ನ ಅವಾಯ್ಡ್ ಮಾಡಿ, ಸ್ಟೀಮ್ಡ್ ಫುಡ್ ಅನ್ನ ಪ್ರಿಫರ್ ಮಾಡಿ. ದಯವಿಟ್ಟು ಟೆಂಡರ್ ಕೋಕೋನಟ್ ಫ್ರೂಟ್ಸ್ ಇದನ್ನ ಎಡಿಕ್ವೇಟ್ ಪ್ರಮಾಣದಲ್ಲಿ ತಕೊಳ್ಳಿ. ವೇಟ್ ಗೇನ್ ಅನ್ನ ಪ್ರತಿ ತಿಂಗಳು ಡಾಕ್ಟರ್ ಹತ್ರ ಹೋದಾಗ ಮಾನಿಟರ್ ಮಾಡಿ. ತಿಂಗಳಿಗೆ 1 to 1.5 kg ಇದೆ, ವೆರಿ ಗುಡ್. 2 to 3 kgs ಮೇಲೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಆದ್ರೆ ಡಯಟ್ ಅನ್ನ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಅಗತ್ಯಕ್ಕಿಂತ ಜಾಸ್ತಿ ತಿಂದಲ್ಲಿ ಮಗು ವಿಪರೀತವಾಗಿ ಬೆಳೆದು ಹೆರಿಗೆ ಆಗ್ಲಿಕ್ಕೆ ಸಹ ಕಷ್ಟ ಆಗ್ತದೆ. ಮಗುದು ವೇಟ್ ಮತ್ತೆ ತಮ್ಮ ವೇಟ್ ಅನ್ನ ಮಾನಿಟರ್ ಮಾಡಿಕೊಂಡು ಡಯಟ್ ಅನ್ನ ಟೈಲರ್ ಮಾಡಬಹುದು. ತಮಗೆ ಶುಗರ್ ಅಥವಾ BP ಇದ್ದಲ್ಲಿ ಡಾಕ್ಟರ್ ಮತ್ತೆ ಸ್ಪೆಸಿಫಿಕ್ ಆಗಿ ಬೇರೆ ಒಂದು ಡಯಟ್ ಅನ್ನ ತಮಗೆ ಹೇಳಿಕೊಡ್ತಾರೆ. ಈ ರೀಲ್ ಅನ್ನ ಸೇವ್ ಮತ್ತೆ ಶೇರ್ ಮಾಡಿ.